ಶಿವಪ್ಪನಾಯಕ ಅವರ ಆಳ್ವಿಕೆಯ ಕಾಲದಲ್ಲಿ ನಗರ ಡಿವಿಷನ್ ಎನ್ನುವುದು ಆಡಳಿತ ವಿಭಾಗ. ಈಗಿನ ವ್ಯವಸ್ಥೆಯೊಳಗೆ ಬೆಂಗಳೂರು ವಿಭಾಗಕ್ಕೆ ನಮ್ಮ ಶಿವಮೊಗ್ಗ ಸೇರಿದೆ. ಬೆಂಗಳೂರು ಡಿವಿಷನ್ ಆಡಳಿತಾತ್ಮಕವಾಗಿ ಅವತ್ತಿನ ಕಾಲದಲ್ಲಿ ನಗರ ಡಿವಿಷನ್ ಅದಕ್ಕೆ 3 ಜಿಲ್ಲೆಗಳು ವ್ಯಾಪ್ತಿ. ಒಂದು ಶಿವಮೊಗ್ಗ, ಚಿಕ್ಕಮಗಳೂರಿನ ಕಡೂರು ಮತ್ತು ಚಿತ್ರದುರ್ಗ. ಈ ವ್ಯಾಪ್ತಿಯಲ್ಲಿರ್ತಕ್ಕಂಥವೆಲ್ಲರೂ ದಾನಿಗಳಾಗಿದ್ರು. ಅಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಹಾಗಾಗಿ ಈ ಹಾಸ್ಟೆಲ್ನ ವ್ಯಾಪ್ತಿ ನಗರ ಡಿವಿಷನ್ಗೆ ಸೇರಿದ್ರೆ ಅದು ನಗರ ಡಿವಿಷನ್ ವೀರಶೈವ ಹಾಸ್ಟೆಲ್ ಅಂತೇಳಿ ಅವತ್ತಿನ ದಿವಸ ನಾಮಕರಣ ಮಾಡಿದ್ರು. ನಮ್ಮ ಸಮಾಜಕ್ಕೆ ಈ ಹಾಸ್ಟೆಲ್ ವ್ಯವಸ್ಥೆ ಹೊಸದಲ್ಲ. ಇದೆ ಈ ಹಾಸ್ಟೆಲ್ ಕಟ್ಟಡಗಳು ನಿರ್ಮಾಣ ಆಗೋದಕ್ಕಿಂತ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಇತ್ತೀಚಿನವರೆಗೂ ಕೂಡ ವೀರಶೈವ ಲಿಂಗಾಯತರ ಮನೆಗಳೇ ಒಂದು ರೀತಿಯ ಹಾಸ್ಟೆಲ್ ಇದೆ. ಯಾರ ಬಡ ವಿದ್ಯಾರ್ಥಿಗಳಿದ್ರೆ ಅವ್ರನ್ನ ಇನ್ನೊಬ್ಬರ ಮನೇಲಿ ಇಟ್ಕೊಂಡು ಓದಿಸುವಂಥದ್ದು, ಊಟದ ವ್ಯವಸ್ಥೆ ಮಾಡುವಂಥದ್ದು ಇವತ್ತು ಕೂಡ ಕೆಲವು ಕಡೆ ಹಳ್ಳಿಗಳಿದೆ, ಕಡಿಮೆ ಪ್ರಮಾಣ. ಆದ್ರೆ ಮುಂಚೆ ಅನುಕೂಲಸ್ಥರ ಮನೆಯೊಳಗೆ 4-6 ಜನ ವಿದ್ಯಾರ್ಥಿಗಳಿದ್ದು ಓದುವಂತ ವ್ಯವಸ್ಥೆ, ಅವ್ರಿಗೋಸ್ಕರ ವ್ಯವಸ್ಥೆ ಮಾಡಿಕೊಡುವಂಥದ್ದು ಒಂದು ರೀತಿಯ ಈ ಹಾಸ್ಟೆಲ್ ಅನ್ನ ಕಲ್ಪನೆಯಲ್ಲಿ, ಕುಟುಂಬದ ಕಲ್ಪನೆಯಲ್ಲೇನೆ ಇವತ್ತಿನ ಹಾಸ್ಟೆಲ್ ವ್ಯವಸ್ಥೆ ನಡೀತಾ ಇತ್ತು. ಅದಕ್ಕೆ ಮೂರ್ತ ರೂಪವಾಗಿ ಬೆಂಗಳೂರು ನಂತರ ಬಂದಿವಿ. ಅದರ ಮುಂದುವರೆದ ಭಾಗ ಒಂದು ರೀತಿ ದಾಸೋಹದ ಚಿಂತನೆಯ ಭಾಗವಾಗಿಯೇ ಈ ಹಾಸ್ಟೆಲ್ಗಳು ಬೆಳೆದ. ಮನೆಗಳಲ್ಲಿ ಇಟ್ಕೊಂಡು ಓದಿಸುವಾಗ 12ನೇ ಶತಮಾನ ಸಿದ್ಧಾಂತ ಆಧಾರಿತ ಆ ದಾಸೋಹದ ಕಲ್ಪನೆ, ಕರದಿಂದ ಊಟ ಹಾಕುವಂಥದ್ದು, ವಿದ್ಯೆ ಕೊಡುವಂಥದ್ದು. ಹಾಗಾಗಿ ರಾಜ್ಯದಲ್ಲಿ ವೀರಶೈವ ಮಠಗಳಿಂದ ಅತಿ ಹೆಚ್ಚು ವಿದ್ಯಾದಾನ ಆಗಿದೆ, ಅನ್ನದಾನ ಆಗಿದೆ. ಶೈಕ್ಷಣಿಕವಾಗಿ ಬಹಳ ದೊಡ್ಡ ಆಂದೋಲನವನ್ನೇ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ. ಅದರಲ್ಲಿ ಒಂದು ಭಾಗವಾಗಿ ಅನಂತಪುರದ ಬೆಕ್ಕೆನಕಲ್ ಮಠದ ಅವತ್ತಿನ ಗುರುಗಳ ನೇತೃತ್ವದಲ್ಲಿ ಇಲ್ಲೂ ಕೂಡ ಒಂದು ಶೈಕ್ಷಣಿಕ ಆಂದೋಲನ ಪ್ರಾರಂಭ ಆಯಿತು. ಅದಕ್ಕೆ ಈಗಾಗಲೇ ವಿವರಿಸಿದ ಹಾಗೆ ಮತ್ತೆ ನಾವು ವಿವರಿಸಲು ಹೋಗುವುದಿಲ್ಲ. ಹೊಸದಾದಂತ ಒಂದು ಕಟ್ಟಡವನ್ನು ಅತ್ಯಂತ ಆಧುನಿಕವಾಗಿರಬೇಕು. ಇವತ್ತಿನ ಮಕ್ಕಳುಗಳಿಗೆ ಓದಕ್ಕೆ ಅನುಕೂಲ ಆಗ್ತಕ್ಕಂಥ ಎಲ್ಲ ರೀತಿಯ ತಂತ್ರಜ್ಞಾನದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ನೆಟ್ವರ್ಕ್ ವೈಫೈಗಳಿಂದ ಹಿಡಿದು ವಿದ್ಯಾರ್ಥಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಕೊಡಬೇಕು. ಮತ್ತು ಕೊನೆಯ ಒಂದು ಫ್ಲೋ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳುವಂತ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡಿದ್ದೇವೆ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ, IAS ಇರ್ಬೋದು, KS ಇರ್ಬೋದು, ಇತ್ಯಾದಿ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ನಾಟ್ ಓನ್ಲಿ IAS ಅಂಡ್ IPS, ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದನ್ನು ಮಾಡಿದ್ದೇನೆ. ಮೂಲಭೂತವಾಗಿ ಈ ತರದ ಹಾಸ್ಟೆಲ್ಗಳ ಜಾಗವನ್ನು ನಮ್ಮ ಶಿವಮೊಗ್ಗದಲ್ಲಿ ಇದಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಒಕ್ಕಲಿಗರ ಹಾಸ್ಟೆಲ್ ಕೊಟ್ಟಿದ್ದಾರೆ, ಕುರುಬರ ಹಾಸ್ಟೆಲ್ ಕೊಟ್ಟಿದ್ದಾರೆ, ಉಪ್ಪಾರ ಹಾಸ್ಟೆಲ್ ಕೊಟ್ಟಿದ್ದಾರೆ. ಈ ತರ ದೊಡ್ಡ ದೊಡ್ಡ ಜಾಗವನ್ನ ಅವತ್ತು ಸರ್ಕಾರದ ಕಡೆ ಇಲ್ಲ, ಎಲ್ಲ ಸಮಾಜಗಳು ಕೊಟ್ಟಿದ್ದಾರೆ. ನಮಗೆ ಸಂತೋಷ, ಹೆಮ್ಮೆ ಅಂದ್ರೆ ನಾವು ಮಾತ್ರ ಈ ಜಾಗವನ್ನು ಹಾಸ್ಟೆಲ್ ಉದ್ದೇಶಕ್ಕೆ ಕೊಟ್ಟಿದ್ರು. ನಾವು ಹಾಸ್ಟೆಲ್ ಉದ್ದೇಶಕ್ಕೆ ಬಳಸಿಕೊಂಡಿದ್ದೇವೆ, ಬೇರೆ ಯಾವುದೇ ಉದ್ದೇಶಕ್ಕಾಗಿ ಬಿಟ್ಟುಕೊಟ್ಟಿಲ್ಲ. ಇದು ಮುಂದುವರೆದ ಭಾಗವಾಗಿ ಇದನ್ನ ಅತಿ ಚೆನ್ನಾಗಿ ಬೆಳೆಸಬೇಕು ಅಂತ ಹೇಳಿ ಟ್ರಸ್ಟಿಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ತೆಗೆದುಕೊಂಡಿದ್ದೇವೆ. ಸುಮಾರು 100 ಜನ ತೆಗೆದುಕೊಳ್ಬೇಕು ಅಂತ. ಪ್ರತಿಯೊಬ್ಬ ಟ್ರಸ್ಟಿ ಕೂಡ ಈ ಹಾಸ್ಟೆಲ್ನ ಅಭಿವೃದ್ಧಿಗೋಸ್ಕರ 5 ಲಕ್ಷ ರೂಪಾಯಿಯನ್ನ ಡೊನೇಟ್ ಮಾಡಿದ್ದಾರೆ. ಆತರ ಇದುವರೆಗೂ 85 ಜನ, ಅಲ್ಲಿ 4 ಕೋಟಿ 25 ಲಕ್ಷ ಹಣವನ್ನ ಜನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಕೊಟ್ಟಂತ 5 ಕೋಟಿ, ಜನ ಕೊಟ್ಟಂತ 4 ಕೋಟಿ. ಹಿಂದಿನವರು ಹಾಸ್ಟೆಲ್ ನಡೆಸ್ತಾನೆ 1.25 ಕೋಟಿ ಹಣ ಸೇವಿಂಗ್ಸ್ ಇತ್ತು. ಆ 1.25 ಕೋಟಿ ಹಾಸ್ಟೆಲ್ ನಡೆಸಿ ಉಳಿಸಿದ್ರು. ಯಡಿಯೂರಪ್ಪನವರು ದೊಡ್ಡ ಉಳಿಸಿದ್ರು. ಆ ಹಣವನ್ನು ಬಳಕೆ ಮಾಡಿಕೊಂಡು ಒಂದು ಸುಸಜ್ಜಿತವಾದಂತ ಕಟ್ಟಡವನ್ನ 16ನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿನ ದಿನ ಪ್ರಾರಂಭ ಆಗ್ತಾ ಇದೆ. ಅದರ ಪಟ್ಟಿಯನ್ನು ಕೂಡ ಕೊಟ್ಟಿದ್ದೇವೆ. ಆ ಧಾರ್ಮಿಕ ಕಾರ್ಯಕ್ರಮಗಳ ಅಲ್ಲದೆ ಅಂತಿಮವಾಗಿ 16ನೇ ತಾರೀಕು ಉದ್ಘಾಟನೆ ಆಗುತ್ತೆ. ತಮ್ಮೆಲ್ಲರ ಸಹಕಾರ, ಬಡ ವಿದ್ಯಾರ್ಥಿಗಳನ್ನ ಪೋಷಣೆ ಮಾಡುವಂತ ನಂಜುಂಡಪ್ಪನಂತ ಒಬ್ಬ ಆರ್ಥಿಕ ತಜ್ಞರಲ್ಲಿ ಓದಿ ಹೋದಂತ ಹಾಸ್ಟೆಲ್, ಲಂಕೇಶ್ ಅಂತವರು ಓದಿ ಹೋದವರು, ಬಹಳ ಜನ ಅದರ ದೊಡ್ಡ ಪಟ್ಟಿ ಇದೆ. ಆ ತರದ ಎಲ್ಲರನ್ನೂ ಸಂಪರ್ಕ ಮಾಡಿ ಇದರ ಪೋಷಕರನ್ನಾಗಿ ಮಾಡುವಂತ ಈಗಾಗಲೇ ಹೇಳಿದೆ. ಅದರ ರೂಪರೇಷೆಗಳನ್ನ, ಪ್ರವೇಶದ
ನಿಬಂಧನೆಗಳನ್ನ 16 ನಂತರ ಎಲ್ಲ ಕೂರಿಸ್ಕೊಂಡು ನಮ್ಮ ಜೊತೆಗೆ ರಿಟೈರ್ಡ್ ಪ್ರಿನ್ಸಿಪಾಲ್ರು ಲೆಕ್ಚರ್ಗಳು ಈ ಥರದ ಬಹಳ ಜನ ಇದ್ದಾರೆ. ಅವರೆಲ್ಲರನ್ನು ಕೂರಿಸ್ಕೊಂಡು ಹೇಗೆ ಮಾಡಿದ್ರೆ ಸೂಕ್ತ ಅಂತೇಳಿ ಯೋಚನೆ ಮಾಡಿ ಸಾಧ್ಯವಾದಷ್ಟು ಅಫೋರ್ಡಬಲ್ ಇದನ್ನು ಬಳಸುವಂತ ವ್ಯವಸ್ಥೆಗೆ ಯೋಚನೆಯನ್ನ ಮಾಡಿ